ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಟಾಪ್ 5 ಸ್ಪರ್ಧಿ ಆಗಿದ್ದ ಕಾವ್ಯ ಶೈವ ಗಿಲ್ಲಿ ನಟ ಅವರ ಜೊತೆ ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಬಲಗಾಲಿಟ್ಟ ಜೋಡಿ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಇಬ್ಬರ ಸ್ನೇಹ ಈಗಲೂ ಮುಂದುವರೆದಿದೆ. ಶೋನಿಂದ ಹೊರಬಂದ ನಂತರ ಸಾಲು ಸಾಲು ಕಾರ್ಯಕ್ರಮಗಳಲ್ಲಿ ಓಡಾಡುತ್ತಿದ್ದ ಕಾವ್ಯ ಅವರು ಬ್ರೇಕ್ ತೆಗೆದುಕೊಂಡಿದ್ದಾರೆ. ನೆಮ್ಮದಿ ಅರಸಿ ಅಜ್ಜಿ ಮನೆ ಕಡೆ ಪ್ರಯಾಣ ಬೆಳೆಸಿದ್ದಾರೆ. ಹೌದು, ಫೋಟೋಗಳು ವೈರಲ್ ಆಗಿವೆ. ಬಣ್ಣದ ಲೋಕದ ಕನಸು ಹೊತ್ತು ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯಿಂದ ಬೆಂಗಳೂರು ಕಡೆ ಪ್ರಯಾಣ ಬೆಳೆಸಿದವರು ಕಾವ್ಯ ಶೈವ. ಟಿಕ್ ಟಾಕ್ ಟೈಮ್ ನಲ್ಲಿ ಅಭಿಮಾನಿಗಳನ್ನ ಗಳಿಸಿದ್ರು. ನಂತರ ಶಾಂತಂ ಪಾಪಂ ಕ್ರೈಮ್ ಸೀರೀಸ್ ನಲ್ಲಿ ಅಭಿನಯಿಸಿದರು. ಅಲ್ಲಿಂದ ಕೆಲ ಅವಕಾಶಗಳು ದೊರೆತವು. ಇವರಿಗೆ ಬ್ರೇಕ್ ನೀಡಿದ್ದು ಕೆಂಡಸಂಪಿಗೆ ಧಾರಾವಾಹಿಯ ಸುಮನ ಪಾತ್ರ. ಕೆಂಡಸಂಪಿಗೆಯಿಂದ ಅರ್ಧಕ್ಕೆ ಹೊರಬಂದ ಕಾವ್ಯ ಅವರು ಸೀದಾ ಹೋಗಿದ್ದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂಗಳಕ್ಕೆ. ಡ್ಯಾನ್ಸ್ ನಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಕಾವ್ಯ ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಟ್ರೋಫಿಯನ್ನ ಗಳಿಸಿದ್ರು. ನಂತರ ಬೆಳ್ಳಿ ತೆರೆಯತ್ತ ಮುಖ ಮಾಡಿದ ಕಾವ್ಯ ಕೊತ್ತಲವಾಡಿ ಸಿನಿಮಾ ಮೂಲಕ ಮಿಂಚಿದ್ರು. ಇದಾದ ಬಳಿಕ ಕಾವ್ಯ ಸೇರಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ದೊಡ್ಡ ಮನೆ. ಟಾಪ್ 5 ಫೈನಲಿಸ್ಟ್ ಆಗಿ ಜನಮನ್ನಣೆ ಪಡೆದ್ರು. ಅಲ್ಲಿಂದ ಕಾವ್ಯ ಅವರ ಜರ್ನಿ ಬದಲಾಯಿತು. ಈಗ ವೀಕ್ಷಕರ ಮನದಲ್ಲಿ ಕಾವು ಆಗಿ ಸ್ಥಾನ ಪಡೆದಿದ್ದಾರೆ. ಹಸಿರು ಬಳೆ, ಗಾಜಿನ ತೊಟ್ಟು, ಹಳ್ಳಿಯಲ್ಲಿ ಸಿಕ್ಕ ಎಳೆನೀರು ಹೀರುತ್ತಾ ಹೀರಿ ಹೀರಿ ಹಿಗ್ಗಿನಲ್ಲಿ ಅಜ್ಜಿ ಮನೆ ಹಳ್ಳಿ ಸಂಭ್ರಮಿಸಿದ್ದಾರೆ ಕಾವ್ಯ. ಬಿಗ್ ಬಾಸ್ ಮುಕ್ತಾಯದ ನಂತರ ಕಾರ್ಯಕ್ರಮಗಳಲ್ಲಿಯೇ ಬ್ಯುಸಿಯಾಗಿರುವ ಕಾವ್ಯ ಅಜ್ಜಿ ಮನೆಯ ಬಾಗಿಲಿನಲ್ಲಿ ಕೂತು ನೆಮ್ಮದಿಯಾಗಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಕುಟುಂಬದ ಜೊತೆ ಹಳ್ಳಿಯ ನೆನಪುಗಳನ್ನ ಮೆಲುಕು ಹಾಕುತ್ತಾ ಎಂಜಾಯ್ ಮಾಡಿದ್ದಾರೆ ಕಾವ್ಯ. ಸ್ನೇಹಿತರೆ, ಕಾವ್ಯ ಅವರು ಬಿಗ್ ಬಾಸ್ ನಲ್ಲಿ ಹೇಗಿದ್ರು? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಾಮೆಂಟ್ ಬಾಕ್ಸ್ ನ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.